ಸರ್, ಇವತ್ತು ವಿಶೇಷವಾಗಿ ನಮ್ಮ ಕಾವೇರಿ ತಾಯಿಗೆ ವಿಶೇಷ ಪೂಜೆ ಮಾಡಿಸಿದ್ದೀವಿ. ಅಪ್ಪಿಕೋ ಚಳವಳಿ ಮಾಡಿದ್ದೀವಿ. ಇದು ವಿಶೇಷ ಪೂಜೆ ಮತ್ತು ಅಪ್ಪಿಕೋ ಚಳವಳಿ. ತಾಯಿ, ನಮ್ಮ ಕರ್ನಾಟಕ ಬಿಟ್ಟು ತಮಿಳುನಾಡಿಗೆ ಹೋಗಬೇಡ, ನಮ್ಮ ಕರ್ನಾಟಕದಲ್ಲಿ ಇರಬೇಕು, ನೀನು ನಮ್ಮ ರೈತರ ಪರ ಇರಬೇಕು ಅಂತೇಳಿ ತಾಯಿನ ಅಪ್ಪಿಕೊಂಡು ವಿಶೇಷ ಪೂಜೆ ಮಾಡಿದ್ದೀವಿ. ಮತ್ತು ಇನ್ನೊಂದು ವಿಶೇಷ ಏನಂತಂದರೆ, ನಮ್ಮ ಶಕ್ತಿ ದೇವತೆ ತಾಯಿ ಕಾಳಮ್ಮ ದೇವಸ್ಥಾನಕ್ಕೆ ಹೋಗಿ ಈ ರಾಜ್ಯದ ಮುಖ್ಯಮಂತ್ರಿಯವರು ರೈತರ ಪರ ನಿಲ್ಲಿ, ಅನ್ನದಾತನ ಪರ ನಿಲ್ಲಬೇಕು, ತಮಿಳುನಾಡಿಗೆ ಒಂದು ತೊಟ್ಟು ನೀರು ಬಿಡಬಾರ್ದು ಅಂತೇಳಿ ವಿಶೇಷವಾಗಿ ನಿಂಬೆಹಣ್ಣನ್ನು ಮಂತ್ರಿಸ್ಕೊಂಡ್ಬಂದು ಅವರ ಭಾವಚಿತ್ರಕ್ಕೆ ಇಳಿ ತೆಗೆದು ಅವ್ರಿಗೆ ಒಳ್ಳೆಯದಾಗಲಿ, ಇನ್ಮೇಲಾದರೂ ರೈತರ ಪರ ನಿಲ್ಲಿ ಅಂತೇಳಿ ನಿಂಬೆಹಣ್ಣು ಇಳಿ ತೆಗೆದಿದ್ವಿ. ನಾವಾದರೂ ಈ ರಾಜ್ಯದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ ಆಗ್ರಹ ಮಾಡೋದಿಷ್ಟೇ, ದಯಮಾಡಿ ಏನು ನಮ್ಮ ಗುರುಗಳು ಬಂಗಾರಪ್ಪನವರು ಅಂತ ಹೇಳ್ತೀರಿ ಬಾಯಿ ಮಾತಿಗೆ, ನೀವು ನಿಮ್ಮ ಗುರುಗಳಾದ ಬಂಗಾರಪ್ಪನವ್ರಿಗೆ ಅವ್ರ ಮೇಲೆ ಏನು ಗೌರವ ಇದ್ರೆ ತಕ್ಷಣ ಅವರು ಪ್ರಾಧಿಕಾರವನ್ನು ಧಿಕ್ಕರಿಸಿದ್ರು ಅವತ್ತಿನ ಕಾಲದಲ್ಲಿ. ನೀವು ಅದೇ ಥರ ಇವತ್ತೇ ನೀವು ಪತ್ರಿಕಾಗೋಷ್ಠಿ ಕರೆದು ನಾನು ರೈತರ ಪರ ಇದ್ದೇನೆ, ಅನ್ನದಾತರ ಪರ ಇದ್ದೀನಿ, ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ತೊಟ್ಟು ನೀರು ಬಿಡಲ್ಲ ಅಂತೇಳಿ ಇವತ್ತೇ ಪತ್ರಿಕಾಗೋಷ್ಠಿ ಕರಿಬೇಕು ಅಂತ ಆಗ್ರಹ ಮಾಡ್ತಾ ಇದ್ವಿ. ಮತ್ತು ಇನ್ನೊಂದು, ಮಂಡ್ಯದ DC ಅವರ ಜಿಲ್ಲಾಧಿಕಾರಿಗಳ ಮೀಟಿಂಗ್ ಸಭೆಯಲ್ಲಿ ಮಂಡ್ಯ ರೈತರ ಬಗ್ಗೆ, ಮಂಡ್ಯ ಹೋರಾಟಗಾರರ ಬಗ್ಗೆ, ಮಂಡ್ಯ ರೈತರ ಮಕ್ಕಳ ಬಗ್ಗೆ ಏನು ಉಲ್ಲೇಖ ಮಾಡಿದ್ರು. ನೀವು ಬರೀ ಒಂದು ಫೋಟೋ ಬರ್ತಾರೆ, ಟಿವಿಲಿ ಬರ್ಬೇಕು ಅಂತ ಬರ್ತಾರೆ, ಮತ್ತೊಂದು ಫೋಕಸ್ ಬರ್ತಾರೆ ಅಂತ ಹೇಳಿದ್ರಿ. ಆ ಮಾತನ್ನ ವಾಪಸ್ ತಗೋಬೇಕು. ಆ ಮಾತು ವಾಪಸ್ ತಗೊಳ್ಳಿಲ್ಲ ಅಂದರೆ ನಾವು ಮಂಡ್ಯ ಜಿಲ್ಲಾ ರೈತರು ಹೋರಾಟಗಾರರು ನೀವು ಕಮ್ಮಿ ಅಂತಲ್ಲ, ನಿಮ್ಮ ಮೇಲೆ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ. ದಯಮಾಡಿ ಇನ್ನೆಲ್ಲಾದರೂ ಕೂಡ ಒಳ್ಳೆ ಬುದ್ಧಿ ಕೊಡಲಿ, ಅವ್ರಿಗೆ ರೈತರ ಪರ ನಿಲ್ಲಿ ಅಂತೇಳಿ ನಾವು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ನೀರಾವರಿ ಸಚಿವ ರಾಮಲಿಂಗಾರೆಡ್ಡಿ ಅವ್ರಿಗೆ ಕೂಡ ನಾವು ಆಗ್ರಹ